ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಬಂದು ಟೈಮ್ಲೆಸ್. ಹಾಗೆ ನೀವು ಯಾವಾಗ ಇದನ್ನು ಸ್ಕ್ರೀನ್ ಮೇಲೆ ನೋಡ್ತೀರಾ ಆಗ ನಿಮಗೆ ರೆಸನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇವತ್ತಿನ ಟಾಪಿಕ್ ಬಂದು ತುಂಬ ಜನ ಕೇಳಿದ್ರಿ ಎಕ್ಸ್ ಬಗ್ಗೆ ವಿಡಿಯೋ ಮಾಡಿ ಅಂತ. ಸೊ ನಿಮ್ಮ ಎಕ್ಸ್ ಅಂದರೆ ಮಾಜಿ ಪ್ರೇಮಿ ನಿಮ್ಮನ್ನು ಮಿಸ್ ಮಾಡ್ಕೋತಾರ ಅಥವಾ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಏನಾದರೂ ಅಂದ್ಕೊಳ್ತಾ ಇದ್ದಾರಾ, ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ ನೋಡೋಣ. ಸೊ ಇಲ್ಲಿ ರಿಯೂನಿಯನ್ ಚಾನ್ಸಸ್ ಇದೆಯಾ, ಮತ್ತು ಇಲ್ಲಿ ಕಮ್ಯುನಿಕೇಷನ್ ಆಗುತ್ತಾ, ಈ ಒಂದು ವಿಚಾರವಾಗಿ ಈ ಒಂದು ರೀಡಿಂಗ್ನ ಮಾಡ್ತಾ ಇರೋದು. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಇಫ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಆರ್ ಬ್ರೇಸ್ಲೆಟ್ಸ್ನ ಪರ್ಚೇಸ್ ಮಾಡಬೇಕು ಅಥವಾ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಆರ್ ಇದೇ ರೀತಿ ಟ್ಯಾರೋ ಕ್ಯಾಂಡಲ್ ವ್ಯಾಕ್ಸ್ ಕೋರ್ಸ್, ಮನಿ ರೇಖಿ ಕೋರ್ಸ್ ಕಲಿಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಅವೈಲಬಲ್ ಇದೆ. ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ನಂಬರನ್ನು ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾನು ಕಾರ್ಡ್ಸ್ನ ಶಫಲ್ ಮಾಡಿ ಹೇಗೆ ಅಂದರೆ ಒಂದು ನಿಮಿಷ ನಾನು ತೋರಿಸ್ತೀನಿ ನಿಮಗೆ. ಓಕೆ, ಸೊ ಇಲ್ಲಿ ನಾನು ರ್ಯಾಂಡಮ್ ಆಗಿ 5 to 6 ಕಾರ್ಡ್ಸನ್ನು ನಾನಿಲ್ಲಿ ಪಿಕ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ಐ ಥಿಂಕ್ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಸೊ ಈ ಎಲ್ಲ ಕಾರ್ಡ್ಸಲ್ಲಿ ನನಗೆ ಯಾವ ಒಂದು ಕಾರ್ಡ್ ಅಟ್ರ್ಯಾಕ್ಟ್ ಆಗುತ್ತೆ ಆ ಒಂದು ಕಾರ್ಡನ್ನ ತೊಗೊಂಡು ನಾನಿಲ್ಲಿ ನಿಮಗೆ ಹೇಳ್ತೀನಿ. ಸೊ ಫಸ್ಟ್ ಕಾರ್ಡ್ ಯಾವುದನ್ನ ಪಿಕ್ ಮಾಡೋಣ, ಇದನ್ನು ತೊಗೊಳ್ತೀನಿ. ಓಕೆ, ದ ಹರ್ಮಿಟ್ ಬರ್ತಾ ಇದೆ ಫಸ್ಟ್ ಕಾರ್ಡ್, ನೀವು ನೋಡ್ಬೋದು. ಸೆಕೆಂಡ್, ಓಕೆ, 7 ಆಫ್ ವ್ಯಾಂಡ್ಸ್ ಬರ್ತಾ ಇದೆ, ಅದರ ಜೊತೆಗೆ ದ ಎಂಪ್ರೆಸ್ ಕಾರ್ಡ್ ಬಂದಿದೆ. ಆ್ಯಂಡ್ ಅಗೈನ್ 5 ಆಫ್ ಕಪ್ಸ್. ಆ್ಯಂಡ್ ದ ಹ್ಯಾಂಗ್ಡ್ ಮ್ಯಾನ್ ಬರ್ತಿದೆ. ಸೊ ಲಾಸ್ಟ್ ಕಾರ್ಡ್ ನಾನು ಪಿಕ್ ಮಾಡ್ತೀನಿ. ಓಕೆ, 4 ಆಫ್ ವ್ಯಾಂಡ್ಸ್. ಓಕೆ, ಸೊ ಇಲ್ಲಿ ನಿಮಗಾಗಿ ಬಂದಿರುವಂಥ ಕಾರ್ಡ್ಸ್ ಇದಾಗಿದೆ. ಓಕೆ, ನೀವು ನೋಡ್ತಾ ಇರ್ಬೋದು, ಕರೆಂಟ್ಲಿ ಈ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ದ ಆನ್ಸರ್ ಈಸ್ ನೋ. ಇವ್ರಿಗೆ ನಿಮ್ಮ ಬಗ್ಗೆ ಯಾವುದೇ ಫೀಲಿಂಗ್ಸ್ ಮುಂಚೆ ಥರ ಆಗಲಿ, ನಿಮ್ಮನ್ನು ನೆನ್ಪು ಮಾಡ್ಕೊಳ್ಳೋದಾಗಲಿ, ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋದಾಗಲಿ ಇವರು ಮಾಡ್ತಾ ಇಲ್ಲ. ಆ್ಯಂಡ್ ದ ಹರ್ಮಿಟ್ ಕಾರ್ಡಲ್ಲಿ ಇರೋದ್ರಿಂದ ಈ ವ್ಯಕ್ತಿ ತುಂಬ ಎಕ್ಸ್ಪೀರಿಯನ್ಸ್ಡ್ ಇರ್ಬೋದು ಲೈಫಲ್ಲಿ, ಅಥವಾ ನಿಮ್ಮಿಂದ ತುಂಬ ಏಜಲ್ಲಿ ದೊಡ್ಡವರಾಗಿರ್ಬೋದು. ಆ್ಯಂಡ್ ಏನೇ ಒಂದು ಯೋಚನೆ ಮಾಡಿದ್ರೂ ತುಂಬ ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡುವಂಥವ್ರಾಗಿರ್ತಾರೆ. ಆ್ಯಂಡ್ ಕರೆಂಟ್ಲಿ 7 ಆಫ್ ವ್ಯಾಂಡ್ಸ್ ಇರೋದ್ರಿಂದ ತುಂಬ ಜನ ಇಲ್ಲಿ ಬ್ಲಾಕ್ ಆಗಿದ್ದೀರಾ, ಬ್ಲಾಕಿಂಗ್ ಎನರ್ಜಿ ಬರ್ತಾ ಇದೆ. ನಿಮ್ಮ ಎಕ್ಸ್ ಯಾರಿದ್ದಾರೆ ಅವರು ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು, ಇನ್ನೂ ಸಹ ಅನ್ಬ್ಲಾಕ್ ಮಾಡಿಲ್ಲ. ಆ್ಯಂಡ್ ಇಲ್ಲಿ ಅನ್ಬ್ಲಾಕ್ ಮಾಡುವಂಥ ಚಾನ್ಸಸ್ ಇಲ್ಲ ಅಂತ ಹೇಳ್ತೀನಿ. ಯಾಕೆ ಅಂದರೆ ಈ ವ್ಯಕ್ತಿಗೆ ಆಲ್ರೆಡಿ ಬೇರೆ ಒಂದು ಮ್ಯಾರೇಜ್ ಫಿಕ್ಸ್ ಆಗಿರ್ಬೋದು, ಅವರು ಬೇರೆಯವ್ರನ್ನ ಮದುವೆ ಆಗೋಕ್ಕೂ ರೆಡಿ ಇರ್ಬೋದು, ಆರ್ ಇನ್ನೊಬ್ಬರ ಜೊತೆ ಆಲ್ರೆಡಿ ಲವಲ್ಲಿ ಇರ್ಬೋದು ಅಂತಲೂ ಬರ್ತಾ ಇದೆ. ಸೊ ಈ ಒಂದು ಎನರ್ಜೀಸ್ ಇಲ್ಲಿ ನಿಮಗಾಗಿ ಬರ್ತಾ ಇರೋದು. ಹಾಯ್ ಆಲ್, ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಆಲ್ರೆಡಿ ಬುಕ್ ಮಾಡಿಕೊಂಡು ಅವರಿಗೋಸ್ಕರ ಅಂತ ಮಾಡಿರೋವಂಥದ್ದು. ಇದು ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್. ಇದನ್ನು ನೀವು ಬ್ರೇಕಪ್ಪಲ್ಲಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ ವೇರ್ ಮಾಡ್ಬೋದು. ಆಲ್ಸೋ ಸೆಲ್ಫ್ ಲವ್ಗೋಸ್ಕರನೂ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಇದು ನಿಮ್ಮಲ್ಲಿರುವಂಥ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ಇದು ಕಸ್ಟಮೈಸೇಷನ್. ಇದು ಬಂದು ಬಿಸ್ನೆಸ್ ಗ್ರೋತಿಗೆ ಆ್ಯಂಡ್ ಇದು ಮಲ್ಟಿಪರ್ಪಸ್ಗೆ ಅಂತಲೇ ಹೇಳಿದ್ರು ತಪ್ಪಾಗೋದಿಲ್ಲ. ಸಿಟ್ರೀನ್, ಗ್ರೀನ್ ಅವೆಂಚೂರಿನ್ ಆ್ಯಂಡ್ ಪ್ಯಾರೆಟಿಂದ ಕಾಂಬಿನೇಷನ್ ಮಾಡಿರೋವಂಥದ್ದು. ಇದು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು.
ತುಂಬ ಚೆನ್ನಾಗಿ ಮನಿಯನ್ನು ಅಟ್ರಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ಬೇಕು ಅಂದರೆ ಬುಕ್ ಮಾಡ್ಕೊಳ್ಬೋದು. ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಮೆಸೇಜನ್ನು. ದ ಎಂಪ್ರೆಸ್ ಕಾರ್ಡಿಲ್ಲಿ ಇರೋದ್ರಿಂದ ಮೇಜರ್ಲಿ ಈ ವಿಡಿಯೋನ ಹುಡುಗಿರು ನೋಡ್ತಾ ಇದ್ದೀರಾ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಇಲ್ಲಿ ವೆಯ್ಟ್ ಮಾಡಬೇಕಾ, ಮೂವ್ ಆನ್ ಆಗಬೇಕಾ ಅಂತ ತುಂಬ ಕನ್ಫ್ಯೂಷನಲ್ಲಿ ನಿಮಗೇನಾದರೂ ತುಂಬ ಥಾಟ್ಸ್ ಬರ್ತಾಯಿದ್ರೆ ಡೆಫಿನೆಟ್ಲಿ ಈ ವ್ಯಕ್ತಿನ ಮೂವ್ ಆನ್ ಆಗಿ ಅಂತ ಹೇಳ್ತೀನಿ. ಬಿಕಾಸ್ ಇವ್ರಿಗೆ ನಿಮ್ಮ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ಲ. ಜಸ್ಟ್ ಇಲ್ಲಿ ತುಂಬ ಜನ ಏನು ಮಾಡ್ತಾ ಇದ್ದೀರಾ, ಮುಂಚೆ ಏನು ನಿಮ್ಮನ್ನು ಅವರು ಪ್ರೀತಿ ಮಾಡಿದರು, ನಿಮಗೆ ಯಾವ ರೀತಿ ಅವ್ರು ಕೇರ್ ಮಾಡಿದರು ಅದನ್ನು ನೆನಪು ಮಾಡ್ಕೊಳ್ತಾ ಇಲ್ಲ ಈ ವ್ಯಕ್ತಿ ನನ್ನನ್ನು ಪ್ರೀತಿಸ್ತಾರೆ ಅಂತ ಒಂದು ಭ್ರಮೆಯಲ್ಲಿ ಇದ್ದೀರಾ ಅಂತಲೇ ಹೇಳ್ಬೋದು. ಸೊ ಆ ಥರ ತುಂಬ ಜನ ಇದ್ದೀರಾ. ಯಾಕೆ ಅಂತಂದರೆ ಅವರು ನಿಮ್ಮನ್ನು ಮುಂಚೆ ಹೇಗೆ ಪ್ರೀತಿ ಮಾಡ್ತಿದ್ರು ಅದನ್ನು ನೀವು ನೆನಪು ಮಾಡ್ಕೊಳ್ತಾ ಇದ್ದೀರಾ. ಬಟ್ ಕರೆಂಟ್ಲಿ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ಹೇಗಿದ್ದಾರೆ ಅಥವಾ ಎಷ್ಟು ಚೇಂಜ್ ಆಗಿದ್ದಾರೆ ಅದು ಯಾವುದನ್ನು ನೀವು ಆಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇಲ್ಲ. ಅದಕ್ಕೋಸ್ಕರ ನೀವಿಲ್ಲಿ ಈ ವ್ಯಕ್ತಿ ಬರ್ತಾರೆ ಅಂತ ಸುಮ್ಮನೆ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಳ್ತಾ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಬರ್ತಾ ಇದೆ. ದ ಹ್ಯಾಂಗ್ಡ್ ಮ್ಯಾನ್ ಇಲ್ಲಿ ಬರ್ತಾ ಇರೋದ್ರಿಂದ ನೀವು ಈ ವ್ಯಕ್ತಿಗೆ ಎಷ್ಟು ವೆಯ್ಟ್ ಮಾಡ್ತೀನಿ ಅವರು ಬರ್ತಾರೆ ಅಂತ ನೀವು ವೆಯ್ಟ್ ಮಾಡೋಕ್ಕೆ ಹೋಗ್ತೀರಾ, ಅಷ್ಟೇ ನಿಮ್ಮ ಲೈಫಲ್ಲಿ ಬೇರೆ ಒಳ್ಳೆಯ ಒಂದು ಕೆಲಸಗಳು ಆಗಿರ್ಬೋದು ಅಥವಾ ಬೇರೆ ಒಳ್ಳೆಯ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅಂದರೂ ಸಹ ಇಲ್ಲಿ ಪೋಸ್ಟ್ಪೋನ್ ಆಗ್ತಾನೆ ಹೋಗುತ್ತೆ. ಸೊ ಆ ಒಂದು ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ಕೊಳ್ತಾ ನೆಕ್ಸ್ಟ್ ನಿಮ್ಮ ಫ್ಯೂಚರ್ನ ಇಲ್ಲಿ ಯಾವುದೇ ರೀತಿ ವೇಸ್ಟ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ. 4 ಆಫ್ ವ್ಯಾಂಡ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ ನಿಮಗೆ ಸಹ ಇಲ್ಲಿ ಮ್ಯಾರೇಜ್ ಆಗಬೇಕು ಅಂತ ಅನ್ನಿಸ್ತಾ ಇರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಮ್ಯಾರೇಜ್ಗೆ ಪ್ಲ್ಯಾನ್ ಮಾಡ್ತಾ ಇರ್ಬೋದು. ಈ ಒಂದು ಎನರ್ಜೀಸ್ ಇರೋದ್ರಿಂದ ನಿಮಗೆ ಸಹ ಮ್ಯಾರೇಜ್ ಆಗುತ್ತೆ. ಆ್ಯಂಡ್ ನಿಮ್ಮ ಎಕ್ಸ್ ಬಗ್ಗೆ ಹೇಳೋದಾದರೆ ಡೆಫಿನೆಟ್ಲಿ ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇಲ್ಲ. ನಿಮ್ಮ ಹಾಗೂ ಅವರ ನಡುವೆ ಕಮ್ಯುನಿಕೇಷನ್ ಅನ್ನೋದು ನೋ ಅಂತ ಬರ್ತಾ ಇದೆ. ದರ್ ಈಸ್ ನೋ ಚಾನ್ಸ್. ಅವರು ನಿಮ್ಮನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡೋದು ತುಂಬ ಡೌಟ್ ಇದೆ. ಆ್ಯಂಡ್ ಅಗೇನ್ ಇಲ್ಲಿ ಬರ್ತಾ ಇರೋದು ಅವರು ಆಲ್ರೆಡಿ ಬೇರೆ ಒಂದು ಮ್ಯಾರೇಜ್ಗೆ ರೆಡಿ ಆಗಿರ್ಬೋದು ಅಥವಾ ಬೇರೊಬ್ಬರನ್ನ ಇಲ್ಲಿ ಪ್ರೀತಿ ಮಾಡೋದಕ್ಕೆ ರೆಡಿ ಆಗಿರ್ಬೋದು. ಸೊ ಈ ಒಂದು ಎನರ್ಜಿ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮಗಾಗಿ ಬಂದಿರುವಂಥದ್ದು. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿತ್ತು. ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ತಗೊಳ್ಳಿ, ಯಾವುದು ನಿಮಗೆ ರೆಸೊನೇಟ್ ಆಗೋದಿಲ್ಲ ಅದನ್ನು ಇಗ್ನೋರ್ ಮಾಡಿ ಅಂತ ಹೇಳ್ತೀನಿ. ನೀವು ಇಲ್ಲಿ ನೋಡ್ಬೋದು 7 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಹೇಗೆ ಅವ್ರ ಸುತ್ತ ಅವರು ಕಡ್ಡಿನ ಹಾಕ್ಕೊಳ್ತಾ ಇದ್ದಾರಲ್ವ. ಸೊ ಅದೇ ರೀತಿ ಅವರು ನಿಮ್ಮನ್ನ ಮಾತಾಡಿಸ್ದಲೇ ಇರೋ ಹಾಗೆ, ನಿಮ್ಮ ಜೊತೆ ಮತ್ತೆ ಕಮ್ಯುನಿಕೇಷನ್ ಆಗದೆ ಇರೋ ಹಾಗೆ. ಸೊ ಅವ್ರು ಎಲ್ಲ ರೀತಿಯಲ್ಲೂ ಸ್ಟ್ರಾಂಗಾಗಿ ಇದ್ದಾರೆ. ಮತ್ತು ನಿಮ್ಮನ್ನು ಮಾತಾಡಿಸ್ಬೇಕು ಅಂತಾಗಲಿ, ನಿಮ್ಮ ಜೊತೆ ರಿಲೇಷನ್ಶಿಪ್ನ ಅಗೇನ್ ರಿಯೂನಿಯನ್ ಆಗಬೇಕು ಅಂತಾಗಲಿ ಯಾವುದೇ ಥಾಟ್ಸ್ ಅವರಿಗೆ ಇಲ್ಲ. ಸೊ ಡೆಫಿನೆಟ್ಲಿ ನೀವು ಈ ಒಂದು ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗಬಹುದು. ಥ್ಯಾಂಕ್ ಯು ಸೋ ಮಚ್. ಇಫ್ ಇನ್ ಕೇಸ್ ನಿಮಗೆ ಬ್ರೇಸ್ಲೆಟ್ಸ್ ಆಗಿರ್ಬೋದು, ಪರ್ಸನಲ್ ಕನ್ಸಲ್ಟೇಷನ್ ಆಗಿರ್ಬೋದು, ಕೋರ್ಸಸ್ ಆಗಿರ್ಬೋದು ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಆ್ಯಂಡ್ ಪರ್ಸನಲ್ ರೀಡಿಂಗ್ಸ್ ಬಂದು ಪೇಯ್ಡ್ ಇರುತ್ತೆ, ಫ್ರೀ ಇರೋದಿಲ್ಲ. ಥ್ಯಾಂಕ್ ಯು.